ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕದ ನಾಯಕ ಅಂತ ಹೇಳಿದು ಈಗ ಇಂಟರ್ನ್ಯಾಷನಲ್ ನಾಯಕ ಹೊಂಟಾರ್ರಿ. ಇಡೀ ಭಾರತ ದೇಶದಲ್ಲಿಯೂ ಸಹಿತ ಎಲ್ಲಿ ನೋಡಿದಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂತ ಕೂಗು ಹೊಡ್ಯಾಕತ್ತಾರ್ರಿ. ನೋಡಿದಿರಿ ಮೊನ್ನೆ ತೆಲಂಗಾಣ ಇಲೆಕ್ಷನ್ಗೆ ಹೋಗ್ಯಾರ್ರಿ ಪ್ರಚಾರಕ್ಕೆ ಹೋದ ತಕ್ಷಣ ನಾವು ಕರ್ನಾಟಕದಾಗ ಅಭಿಮಾನಿ ಅಂತ ತಿಳಿದಿದ್ದು ರೀ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ 22 ಜಿಲ್ಲೆಯಲ್ಲಿ ಭಯಂಕರ ಜನರು ಅಭಿಮಾನಿಗಳು ಜಮೀರ್ ಅಹ್ಮದ್ ಖಾನ್ ಅವರ ಜೊತೆ ಎಷ್ಟು ಪ್ರೀತಿ ವ್ಯಕ್ತಪಡಿಸ್ತಾರಂತೇಳಿ ನಾವು ತಿಳಿದಿದ್ವಿ. ಆದರೆ ಹೈದರಾಬಾದ್ ತೆಲಂಗಾಣದಲ್ಲಿಯೂ ಜಮೀರ್ ಕಿ ಜೈ ಅನ್ನಾಗತ್ತಾರ. ಇವನೆಂಥ ನಾಯಕ, ಯಾವ ಭಾವನಾತ್ಮಕ ಸಂಬಂಧಗಳನ್ನು ಇಟ್ಟುಕೊಂಡು ಬಡ ಜನರ ಬಗ್ಗೆ ವಿನಯದಿಂದ ಮಾತನಾಡಿ ಅವರ ಸುಖ ದುಃಖ ವಿಚಾರ ಮಾಡುವಂಥ ಅವನೇ ಸರ್ವ ಜಾತಿ ಜನಾಂಗದ ನಾಯಕ, ಅವನೇ ಜಮೀರ್ ಅಹ್ಮದ್ ಖಾನ್. ನೋಡಿದಿರಿ ಜಮೀರ್ ಅಹ್ಮದ್ ಖಾನ್ ತೆಲಂಗಾಣ ಹೇಳಿದ ತಕ್ಷಣ ಸಾವಿರಾರು ಮುಸಲ್ಮಾನ ಬಾಂಧವರು, ಅಲ್ಪಸಂಖ್ಯಾತರು, ದೀನದಲಿತರು, ಬಡವರು ಬಂದು ಮುಕುರಿ ಬಿದ್ದ ತಕ್ಷಣ ಕರ್ನಾಟಕದಾಗ ಏನು ಮಾಡಿದಿರಿ ಅದೇ ರೀತಿ ಇಲ್ಲಿ ತೆಲಂಗಾಣದಾಗೂ ಮಾಡ್ರಿ ಜಮೀರ್ ಅಹ್ಮದ್ ಖಾನ್ ಅಂದಾಗ ತಕ್ಷಣ ಘೋಷಣೆ ಮಾಡ್ಯಾರ್ರಿ. ವೃದ್ಧರಿಗೆ 4,000 ರೂಪಾಯಿ, 2,500 ರೂಪಾಯಿ ಮಹಿಳೆಯರಿಗೆ, ಗ್ಯಾಸ್ 500 ರೂಪಾಯಿ, 5 ಗ್ಯಾರಂಟಿ ಕರ್ನಾಟಕದಲ್ಲಿ ಕೊಟ್ಟಂಥ 5 ಗ್ಯಾರಂಟಿ ಅಲ್ಲಿಯೂ ಸಹಿತ ನಾವು ಜಾರಿಗೆ ತರುತ್ತೇವೆ. ಜನ ಬದಲಾವಣೆ ಬಯಸ್ಯಾರ. ತೆಲಂಗಾಣದಾಗ ಕಾಂಗ್ರೆಸ್ ಬಾವುಟ ಹಾರಿಸೋದ ಅದಕ್ಕೆ ಪ್ರಮುಖ ಕಾರಣೀಭೂತ ಇದೇ ಜಮೀರ್ ಅಹ್ಮದ್ ಖಾನ್ ಮತ್ತು ನಿಯೋಗ. ನೋಡಿದಿರಿ ಬೆಂಗಳೂರದಾಗ ಇದೇ ಜಮೀರ್ ಅಹ್ಮದ್ ಖಾನ್ ಭೇಟಿ ಆಗೋ ಸಲುವಾಗಿ ವಿದೇಶ ಮಂತ್ರಿಗಳು, ವಿದೇಶ ರಾಯಭಾರಿಗಳು ಬರಾಕತ್ತಾರ. ಅದರ KMDC ಡೈರೆಕ್ಟರ್ ಆದಂಥ ಜೀಲಾನಿ ಮೊಕಾಶಿನೂ ಅದಾರ. ಹೆಂಗೆ ಸತ್ಕಾರ ಮಾಡಾಕತ್ತಾರ, ಮೈಸೂರು ಪೇಟ ಹಾಕಾಕತ್ತಾರ. ಎಷ್ಟು ಅವರಿಗೆ ಆದರ ಸತ್ಕಾರ ಮಾಡಾಕತ್ತಾರ. ಹಂಗಾದ್ರೆ ಜಮೀರ್ ಅಹ್ಮದ್ ಖಾನ್ ಇನ್ನು ಬೆಳೆಯುತ್ತಿರುವ ನಾಯಕ, ಕರ್ನಾಟಕದ ನಾಯಕನಲ್ಲ, ಇನ್ನು ಕೇಂದ್ರದಲ್ಲಿಯೂ ನಾಯಕ ಅನ್ನೋದು ಇದು ಒಂದು ಪ್ರಮುಖ ಸಾಕ್ಷಿ. ಒಂದು ಸ್ಟಾರ್ ಕ್ಯಾಂಪೇನರ್ ಅಂಥೇಳಿ ತೆಲಂಗಾಣ ಮತ್ತು 4 ರಾಜ್ಯಗಳಲ್ಲಿ ಚುನಾವಣೆ ಪ್ರಚಾರನ ಕರೆದುಕೊಂಡು ಹೋಗಿದ್ದಾರೆ ಜಮೀರ್ ಅಹ್ಮದ್ ಖಾನ್ಗೆ. ಎಷ್ಟು ಪ್ರಭಾವ ಐತ್ರಿ ಜಮೀರ್ ಅಹ್ಮದ್ ಖಾನ್ಗೆ. ಇದೇ ಖಾಜಾ ಗರೀಬನ್ ನವಾಜಲ್ಲಿ ಹೋದ್ರೆ ಸಹಿತ ಎಲ್ಲರೂ ಜಮೀರ್ ಅಹ್ಮದ್ ಖಾನ್ ಅಂತ ಮುಕುರ್ತಾರ. ಅಂದರೆ ರಾಜಸ್ಥಾನದಲ್ಲಿಯೂ ಪ್ರಭಾವ ತನ್ನ ಬೆಳೆಸಿಕೊಂಡಂಥ ಇವನೆಂಥ ಬಡವರ ನಾಯಕ. ಅನೇಕ ನಾಯಕರ ಬಗ್ಗೆ ನಾವು ಅನೇಕ ವಿಡಿಯೋಗಳನ್ನು ಮಾಡಿದ್ದೀವಿ. ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ, ಬಡಬಗ್ಗರಿಗೆ ದಾನ ಧರ್ಮದ ಮುಖಾಂತರ, ಅನೇಕ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯದ ತೊಂದರೆ ಇದ್ದವರಿಗೆ ತಕ್ಷಣ ಲಕ್ಷಾಂತರ ರೂಪಾಯಿ ಕೊಡುವಂಥ ಇವನೆಂಥ ನಾಯಕ BZ ಜಮೀರ್ ಅಹ್ಮದ್ ಖಾನ್. ಎಲ್ಲಿ ಕಲ್ಕತ್ತಾ, ಎಲ್ಲಿ ಬೆಂಗಳೂರು, ಎಲ್ಲಿ ಹಾಸನ, ಎಲ್ಲಿ ತಿಪಟೂರು, ಎಲ್ಲಿ ಬೆಂಗಳೂರು, ಎಲ್ಲಿ ಚಾಮರಾಜಪೇಟೆ, ಇವೆಲ್ಲ ಏನು ವಿಚಾರ ಮಾಡ್ತಾವೆ ನೋಡ್ರಿ. ಮನುಷ್ಯನಿಗೆ ಯಾವ ರಕ್ತ ಸಂಬಂಧ ಅಲ್ಲ, ಜಾತಿ ಸಂಬಂಧ ಅಲ್ಲ, ಭಾವನಾತ್ಮಕ ಮನಸ್ಸು ಸಂಬಂಧ ಇದ್ರೆ, ಸಹಾಯ ಮಾಡುವ ಉದ್ದೇಶ ಮತ್ತು ಒಳ್ಳೆಯ ಗುಣ ಇದ್ದರೆ ಅದನ್ನು ಮಾತ್ರ ಕ್ರೋಢೀಕರಣ ಮಾಡ್ತಾನ ಪರಮಾತ್ಮ ಅಂತಾರ ಇದೇ BZ ಜಮೀರ್ ಅಹ್ಮದ್ ಖಾನ್. ಕರ್ನಾಟಕದ ಮತ್ತೊಬ್ಬ ರಾಜ್ಯಸಭಾ ಸದಸ್ಯ ಮುಸ್ಲಿಂ ನಾಯಕನಾಗಿ ಹೊರಹೊಮ್ಮಾಕತಾನ ನಾಸೀರ್ ಹುಸೇನ್ MP ಸಹಿತ ಇದೇ ಜಮೀರ್ ಅಹ್ಮದ್ ಖಾನ್ ಜೊತೆ ಸಾಥ್ ಕೊಟ್ಟಾರ. ಪಕ್ಕದಾಗ ಯಾರ್ದಾರ ಗೊತ್ತೈತೇನ್ರಿ, ಭಾರತ ಕ್ರಿಕೆಟ್ ಮಂಡಳಿಯ ಒಬ್ಬ ಕ್ಯಾಪ್ಟನ್ ಮತ್ತು ವಿಶ್ವಕಪ್ದಲ್ಲಿ ಆಡಿದಂಥ ಮೊಹಮ್ಮದ್ ಅಜರುದ್ದೀನ್ ಮಾಜಿ ಸಂಸದರು ಸಹಿತ ಜಮೀರ್ ಅಹ್ಮದ್ ಖಾನ್ ಜೊತೆ ಕೈ ಜೋಡಿಸ್ಯಾರ ನೋಡ್ರಿ. BZ ಜಮೀರ್ ಅಹ್ಮದ್ ಖಾನ್ಗೆ ಕೇಳಿದ್ರಿ ಒಬ್ರು, BZ ಜಮೀರ್ ಅಹ್ಮದ್ ಖಾನ್ ಏನಂತ ಕೇಳ್ರೆ ಅದರ ಅರ್ಥ ಹೇಳ್ತಾರೆ. BZ ಜಮೀರ್ ಅಹ್ಮದ್ ಖಾನ್ ಹಸಿದವನಿಗೆ ಅನ್ನ ನೀಡುವುದು, ಆಸರೆ ಇಲ್ಲದವನಿಗೆ ಆಸರೆ ನೀಡುವುದು, ನೀರಡಿಸಿದವನಿಗೆ ನೀರು ಕೊಡುವುದು, ಅವನ ಸುಖ ದುಃಖದಲ್ಲಿ ಪಾಲುಗೊಳ್ಳುವುದೇ ಇದೇ ಮಾನವ ಧರ್ಮದ ಜಾತಿ ಅಂತಾರೆ ಇದೇ BZ ಜಮೀರ್ ಅಹ್ಮದ್ ಖಾನ್. ಮುಸಲ್ಮಾನರಲ್ಲಿ ಇಸ್ಲಾಮದಲ್ಲಿ ಹುಟ್ಟಿದಂಥ BZ ಜಮೀರ್ ಅಹ್ಮದ್ ಖಾನ್ ಸರ್ವ ಜಾತಿ ಜನಾಂಗದವರಿಗೆ ಸಹಾಯ ಸಹಕಾರ ಮಾಡುತ್ತಿದ್ದು, ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೋಡಿದಲ್ಲಿ ಪ್ರತಿ ಹಳ್ಳಿ ಗ್ರಾಮದಲ್ಲಿಯೂ ಸಹಿತ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಪಂಚಪ್ರಾಣ ಕೊಡಾಕತ್ತಾರ. ಅದೇ ರೀತಿ ನೆರೆಯ ರಾಜ್ಯದಲ್ಲಿಯೂ ಸಹಿತ ಅವರ ಪ್ರಚಾರ ಐತಿ ಅನ್ನೋದು ಅನೇಕ ದೃಶ್ಯಗಳನ್ನು ಹಾಕಾಕತ್ತನ್ನ ನೋಡ್ರಿ. ಜಮೀರ್ ಅಹ್ಮದ್ ಖಾನ್ಗೆ ಒಂದು ನಿಯೋಗ ಬರ್ತೈತ್ರಿ ಫಾರಿನ್ದಿಂದ. ಅಲ್ಲಿಯ ರಾಯಭಾರಿಗಳು ಬರ್ತಾರೆ. ಜಮೀರ್ ಅಹ್ಮದ್ ಖಾನ್ ಯಾವ ರೀತಿ ಇಲ್ಲಿ ಸ್ಲಮ್ ಏರಿಯಾದಲ್ಲಿ ಎಂತಿಂಥ ಬಡವರಿಗಾಗಿ ಅನೇಕ ಲಕ್ಷಾಂತರ ಮನೆಗಳನ್ನು ಕಟ್ಟಿ ಅವರಿಗೆ ಒಂದು ಸೂರು ಕಲ್ಪಿಸಿಕೊಡುವುದು, ಆಶ್ರಯ ಕಲ್ಪಿಸಿಕೊಡುವುದು, ಆ ದೇವರ ಮೊರೆ ಹೋಗಿ ಕೇಳಾಕತ್ತಾರ ಬಡವರು, ನಮಗೊಂದು ಹಂಚಿನ ಮನೆ ಇರಲಿ, ಒಂದು ತಟ್ಟಿನ ಮನೆ ಇರಲಿ, ನಮಗೊಂದು ಸೂರು ಇರಲಿ, ನಮಗೊಂದು ಆಸರೆ ಇರಲಿ, ಆ ಪರಮಾತ್ಮ ಯಾರನ್ನಾದರೂ ಕಳಿಸೋಪ್ಪ ಅಂತೇಳಿ ರಾತ್ರಿ ಹಗಲು ಆ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಆವಾಗ ತಕ್ಷಣ ಪ್ರತ್ಯಕ್ಷ ಆಗುತ್ತಾನ ಈ BZ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕದ ಮಂತ್ರಿ.
ಕರ್ನಾಟಕದಲ್ಲಿ ಅನೇಕ ಮಂತ್ರಿಗಳು ಅದಾರ, ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಾರ, ಒಳ್ಳೆಯ ಮಂತ್ರಿಗಳು ಅದಾರ. ಇವತ್ತು ಆ ಒಳ್ಳೆಯ ಮಂತ್ರಿಗಳ ಬಗ್ಗೆ ಅನೇಕ ರೀತಿಯ ವಿಡಿಯೋಗಳನ್ನು ಮಾಡಿದ್ದೀನಿ, ಅದನ್ನೆಲ್ಲ ನೀವು ನೋಡಿರ್ಬೋದು. ಅದರಲ್ಲಿ ವಿಶೇಷತಾ ಇರುವಂಥ ಈ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಎಲ್ಲರೇ ರಸ್ತೆ ಮೇಲೆ ಹೋಗುವಾಗ ಬಾಳೆಹಣ್ಣು ವ್ಯಾಪಾರ ಹಾಲು ಮಾರೋರು ನೋಡಿದ ತಕ್ಷಣ 5-10 ಸಾವಿರ ರೂಪಾಯಿ ಕೊಡ್ತಾರ್ರಿ. ಯಾರು ಕೊಡ್ತಾರ್ರಿ? ಸಾವಿರಾರು ಕೋಟಿ ರೂಪಾಯಿ ಸರ್ದಾರ್ಗಳು, ಸಾವಿರಾರು ಕೋಟಿ ರೂಪಾಯಿ ಉತ್ಪನ್ನ ಬರುವಂಥ ಉದ್ಯೋಗಗಳು, ಬೃಹತ್ ಕಾರ್ಖಾನೆಗಳು, ಲೇವಾದೇವಿ ವ್ಯವಹಾರಗಳು, ಸ್ವಿಸ್ ಬ್ಯಾಂಕ್ದಲ್ಲಿ ಹಣ ಅವರ ಸಂಗ್ರಹ. ಏನು ಮಾಡ್ತೀರಿ ದುಡ್ಡು ತಗೊಂಡ? ನಾವು ಬರುವಾಗನ ಬತ್ತಲೆ ಬಂದೇವಿ, ಹೋಗುವಾಗೂ ಬತ್ತಲೆ ಬಂದೇವಿ. ಇರೋದೆಲ್ಲ ಬಿಟ್ಟು ಹೋಗೋದು. ನಮ್ಮ ಐಷಾರಾಮಿ ಬಂಗಲೆ, ನಮ್ಮ ಕೋಟ್ಯಾಂತರ ರೂಪಾಯಿ ಕಾರು, ನಮಗೆ ಏನೂ ಬರುವುದಿಲ್ಲ. ಅದೇ ದಾನ ಕೊಟ್ಟಂಥ ಜಮೀನಿನಲ್ಲ ಸ್ಮಶಾನದಲ್ಲಿ ನಮ್ಮನ್ನು ಒಗಿತಾರ. ಚಂದಾಗೊಳೆ ಮಾಡಿದ್ದ ಆ ಸ್ಮಶಾನಕ್ಕೆ ಒಯ್ಯುವ ಒಂದು ವಿಮಾನ ಸಹಿತ ತೊಗೊಂಡು ಹೋಗುತ್ತಾರ, ಗೊತ್ತೈತಲ್ರಿ? ಎಲ್ಲಿ ಆಡಿ ಕಾರ್ ಸ್ಮಶಾನಕ್ಕೆ ಬರ್ತೈತ್ರಿ? ಎಲ್ಲಿ ನಿಮ್ಮ ಐಷಾರಾಮಿ ಜೀವನ ವಜ್ರ ವೈಡೂರ್ಯ, ನಿಮ್ಮ ಧರ್ಮ ಪತ್ನಿ, ನಿಮ್ಮ ಮಕ್ಕಳು ಸಹಿತ ಯಾರೂ ನಿಮ್ಮ ಜೊತೆಯಲ್ಲಿ ಸ್ಮಶಾನದ ಒಳಗೆ ಬರುವುದಿಲ್ಲ. ಸ್ಮಶಾನದಲ್ಲಿ ಒಳಗೆ ಬರುವುದು ಮಾತ್ರ ಹಸಿದವನಿಗೆ ಅನ್ನ ನೀಡುವುದು, ಆ ಪರಮಾತ್ಮನ ಮನವೊಲಿಸುವ ಸಲುವಾಗಿ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಇವತ್ತು ನೆರೆಯ ರಾಜ್ಯದಲ್ಲಿಯೂ ಸಹಿತ ತನ್ನ ಕಾರ್ಯಚಟುವಟಿಕೆ, ಸಾಮಾಜಿಕ ಚಟುವಟಿಕೆ ಮಾಡಕತ್ತಾನಂದ್ರೆ ಮೆಚ್ಚಬೇಕಲ್ರಿ? ಇಂಥ ಜಮೀರ್ ಅಹ್ಮದ್ ಖಾನ್ಗೆ ಆಯುಷ್ ಕೊಡ್ರಿ, ಇಂಥ ಜಮೀರ್ ಅಹ್ಮದ್ ಖಾನ್ಗೆ ಇನ್ನೂ ಶಕ್ತಿ ಕೊಡಲಿ. ಈ ಬಡ ಜನರ ಆಶೀರ್ವಾದ ತಲೆಯ ಮೇಲೆ ಸದಾಕಾಲ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಮೇಲೆ ಐತೆ ಅಂತೇಳಿ ಅನೇಕ ಜನರು ತಾವು ಸಹಾಯ ಪಡೆದುಕೊಂಡು ಆಸ್ಪತ್ರೆಯ ವೆಚ್ಚಗಳನ್ನು ಭರಿಸಿ ಇವತ್ತು ರಾಜ್ಯಾದ್ಯಂತ ದೇವರಲ್ಲಿ ಪ್ರಾರ್ಥನೆ ಮಾಡಾಕತ್ತಾರ. ಈ ಬೀಜಡ್ ಜಮೀರ್ ಅಹ್ಮದ್ ಖಾನನ ಮತ್ತೊಬ್ಬ ಹುಟ್ಟಾಕೆ ಹಂಗೆ ಶಕ್ತಿ ಬರ್ತೈತೇನ್ರಿ? ಪ್ರತಿ ತಾಲೂಕಿನಲ್ಲಿ ಇಂಥ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಹುಟ್ಟಬೇಕು. ಅವರು ಯಾವಾಗಲೂ ಒಂದು ರ್ಯಾಲಿ ಮುಖಾಂತರ ತಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಎಲ್ಲರಿಗೂ ಹೇಳ್ತಾರೆ, ನೀವು ದಾನ ಧರ್ಮದ ಮುಖಾಂತರ ಬರ್ರಿ, ಕೊಳೆತು ನಾರುತ್ತಿರುವ ಕೋಟ್ಯಾಂತರ ರೂಪಾಯಿ ನಿಮ್ಮದು ಏನೂ ಬರುವುದಲ್ಲ, ನಿಮ್ಮ ಜೊತೆ ನೀವು ಸಹಾಯದ ಮುಖಾಂತರ ಆ ಬಡ ಜನರ ಕಣ್ಣೀರನ್ನು ಒರೆಸಿರಿ. ದೇವರು ನಿಮ್ಮನ್ನು ಶಕ್ತಿಯುತವಾದ ಒಂದು ಆರೋಗ್ಯ ಕೊಡ್ತಾನ ಮತ್ತು ನಿಮಗೆ ಒಳ್ಳೆಯ ಒಂದು ಭದ್ರತೆ ಕೊಡ್ತಾನ. ಇದೆಂತಾದ್ರಿ ಬೀಜಡ್ ಜಮೀರ್ ಅಹ್ಮದ್ ಖಾನ್ ವಸತಿ ಮಂತ್ರಿ ತನ್ನ ಇಲಾಖೆಯಲ್ಲಿ ಅನೇಕ ಯೋಜನೆಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಅನೇಕ ಎಷ್ಟೋ ಬಡ ಜನರಿಗೆ ಇವತ್ತು ಸಾಲ ಸೌಲಭ್ಯದಿಂದ ನಿರಾಸಕ್ತಿ ಭಾವನೆಯಿಂದ ಬ್ಯಾಂಕಿನಿಂದ ಹೊರ ಹೋಗ್ತಿದ್ರು. ಆ ಕಾಗದ ಪತ್ರ ತೊಗೊಂಬ, ಈ ಕಾಗದ ಪತ್ರ ತೊಗೊಂಬ ಅಂತೇಳಿ ನೇರವಾಗಿ 50,000 ರೂಪಾಯಿ, 1 ಲಕ್ಷ ರೂಪಾಯಿ ನೇರ ಸಾಲದ ಮುಖಾಂತರ ಬಡ ಜನರ ಕಣ್ಣೀರು ಒರೆಸಿ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಮಹಿಳಾ ಸಬಲೀಕರಣ ಯೋಜನೆಯಂಥ ಅನೇಕ ಯೋಜನೆಗಳನ್ನು ಹಾಕಿಕೊಟ್ಟಂಥ ಇದೇ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಯಾವಾಗ ಅಲ್ಪಸಂಖ್ಯಾತರ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಂತ್ರಿ ಮಹನೀಯರು ತೆಗೆದುಕೊಂಡಾಗ ಯಾವ ಯೋಜನೆಗಳು ಸಾಕಾರಗೊಳ್ಳಲಿಲ್ಲ. ಬಡ ಜನರ ಮಕ್ಕಳಿಗೆ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ ಕೊಡುವಂಥದ್ದು ಕೇಳಿದಿರಿ ಎಲ್ಲರೇ? ನೇರವಾಗಿ ಸ್ಕಾಲರ್ಶಿಪ್ ಅವ್ರ ಕಾಲೇಜಿಗೆ, ನೇರವಾಗಿ ಹಾಸ್ಟೆಲ್ ಪ್ರವೇಶ, ಆಹಾರ, ಊಟ, ಬಟ್ಟೆ, ವಸತಿ ಫ್ರೀ. ಮತ್ತೇನು ಬೇಕ್ರಿ? ಸಾಲ ಸೌಲಭ್ಯದ ಉಚಿತ. ಸ್ವಯಂ ಉದ್ಯೋಗ ಮಾಡ್ರಿ, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋರಿ, ಭಾವನಾತ್ಮಕ ಸಂಬಂಧ ಇಟ್ಕೋರಿ, ಭಾವೈಕ್ಯತೆ ಸಾರ್ರಿ, ಭಾರತೀಯತೆಯನ್ನು ಮೆರೆಯಿರಿ, ಸಂಸ್ಕೃತಿಯನ್ನು ಮೆಚ್ಚಿರಿ. ಎಲ್ಲರೂ ಒಂದಾಗಿ ಬಾಡ್ರಿ, ಹಿಂದೂ ಮುಸ್ಲಿಂ ಜಾತಿ ಮಾಡಬೇಡ್ರಿ, ಎಲ್ಲರೂ ಕೂಡಿ ಬಾಳಿದರೆ ಶಕ್ತಿಯುತ ಭಾರತಕ್ಕೆ ಒಂದು ಕಿರೀಟ ಕೊಟ್ಟಂಗ ಆಗತೈತಿ ಅಂತಾನ ಈ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಮಂತ್ರಿ. ಅದರ ಸಲುವಾಗಿ ಕರ್ನಾಟಕ ರಾಜ್ಯದವರೆಲ್ಲರೂ ಪ್ರಾರ್ಥನೆ ಮಾಡಕತ್ತೀರ್ರಿ. ಈಗ ನೆರೆಯ ಹೈದರಾಬಾದ್ ಮತ್ತು ತೆಲಂಗಾಣ ರಾಜಸ್ಥಾನದಾಗೂ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಅಂತೇಳಿ ಕೂಗ ಹೊಡೆಯಾಕತ್ತಾರ. ಅಲ್ಲಿಯೂ ಸಹಾಯ ಸಹಕಾರದ ಅನೇಕ ಯೋಜನೆಗಳನ್ನು ಪ್ರಕಟಣೆ ಮಾಡಿದಂಥ ಏಕೈಕ ಕರ್ನಾಟಕ ರಾಜ್ಯದ ಮಂತ್ರಿ ಅಂದರೆ ಬೀಜಡ್ ಜಮೀರ್ ಅಹ್ಮದ್ ಖಾನ್. ಒಂದು ದಿವಸ ಅವ್ರ ಆಫೀಸ್ಗೆ ಹೋಗ್ರಿ, ವಿಕಾಸ್ ಹೌದು, ಅಲ್ಲಿರುವಂಥ ಅವ್ರ ಸಿಬ್ಬಂದಿ ನೋಡ್ರಿ, ಅವರ ಕಾರ್ಯದರ್ಶಿ ನೋಡ್ರಿ, ಅವರ ಕರ್ತವ್ಯ ಅಧಿಕಾರಿ ನೋಡ್ರಿ, ಅವರ ಪ್ಯೂನ್ ಸಹಿತ ನೋಡ್ರಿ, ಅವರ ಗಣಮ್ಯಾನ ಸಹಿತ ನೋಡ್ರಿ, ಅವರ AK-47 ಸೆಕ್ಯೂರಿಟಿ ಮಾಡೋ ಸಹಿತ ಕರೆದ ನಿಮಗೆ ಮಾತಾಡ್ಸಾನ. ತಾಳ್ರಿ ಯಜಮಾನ್ರ ಒಳಗದಾರ, ನಿಮ್ಮನ್ನು ಭೇಟಿ ಮಾಡಿಸ್ತಾನೆ ಅಂತಾರೆ. ಎಷ್ಟು ಸುಖಾರಿ, ಎಷ್ಟು ಖುಷಿ ಆಕೈತ್ರಿ. ಸಾವಿರಾರು ಕಿಲೋಮೀಟರ್ದಿಂದ ಹೋಗ್ತೀರಿ, ನಮ್ಮಣ್ಣ ಜಮೀರ್ ಅಹ್ಮದ್ ಖಾನ್ ಅದಾನ, ನಮಗೆ ಒಂದು ತೊಂದರೆಯಲ್ಲಿದ್ದೀವಿ, ನಮ್ಮ ಮಕ್ಕಳಿಗೆ ಫೀಸ್ ಇಲ್ಲ, ನಮ್ಮ ಮಕ್ಕಳ ಮದುವೆಗೆ ದುಡ್ಡಿಲ್ಲ, ನಮ್ಮ ಆರೋಗ್ಯದ ಪರಿಸ್ಥಿತಿಯಿಂದ ನಮ್ಮ ಮಗಳು ಮತ್ತು ಮಗ ನರಳಾಕತ್ತಾರ, ಆ ಆಪರೇಷನ್ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ನೀವು ಒಂದು ಅಹವಾಲ ತೆಗೆದುಕೊಂಡು ಹೋದಾಗ ಪ್ರತ್ಯಕ್ಷ ಆಗತಾನ ಅಲ್ಲಿ ದೇವರ ರೂಪದಲ್ಲಿ ಇದೆ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಮತ್ತು ಅವರ ಟೀಮ್. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಸಹಾಯ ಸಹಕಾರ ತಗೊಂಡಿದ್ದೀರಿ, ಎಲ್ಲರೂ ಪ್ರಾರ್ಥನೆ ಮಾಡಕತ್ತೀರಿ. ಇನ್ನು ತೆಲಂಗಾಣ ಹೈದರಾಬಾದ್ದಾಗೂ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಇನ್ನು ದೇಶದ ನಾಯಕನಾಗಿ ಹೊರಹೊಮ್ಮುವುದರಲ್ಲಿ ಭವಿಷ್ಯ ಕಡಕ ಜವಾರಿ ಕಾಕ ಹೇಳ್ಯಾನ.
ಯಾವಾಗ ಜವಾರಿ ಖಡಕ ಕಾಕ ಏನ ಭವಿಷ್ಯ ಹೇಳ್ಯಾನ ಅದೇ ರೀತಿಯಾಗೈತಿ. 86 ಶಾಸಕರನ್ನು ಸಮೀಕ್ಷೆ ಮುಖಾಂತರ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಭರ್ತಿ ಮಾಡಿದಂಥ ಈ ನಂಬರ್ 1 ಚಾನಲ್ ಇನ್ನೂ ಹೆಚ್ಚಿನ 28 ಲೋಕಸಭಾದ ಪ್ರತಿಯೊಂದು ಪೆನ್ ಮಾಹಿತಿ ಹೇಳ್ತೀನಿ, ಕಾಕೋ ತಗೊಳ್ತೀರಿ. ಹಂಗಾದ್ರೆ ಖಡಕ ಜವಾರಿ ಕಾಕನ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತು ಖಡಕ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.